ಇದೆ ನೋಡಿ ನಮ್ಮದು ಇದಕ್ಕೆ ಕೆರೆ ಹೋಗ್ತಾ ಇದೆ. ಕೆನಲ್ ನಾವು ಫಸ್ಟು ಗೋಕರ್ಣ ಪ್ಲ್ಯಾನ್ ಮಾಡಿ ಅದಾದಮೇಲೆ ದಾಂಡೇಲಿ ಪ್ಲ್ಯಾನ್ ಮಾಡಿದ್ದು. ದಾಂಡೇಲಿ ಮೇನ್ ರಿವರ್ ರಾಫ್ಟಿಂಗು. ಥ್ಯಾಂಕ್ ಯು ಮಾಮ್. ಹೊಸ ಗಾಡಿ ತೊಗೊಂಡವನೇ ಪೂರ್ಣ. ಹೇಳಿದೆ ನನ್ನ ಗಾಡಿ ಹೆಸರು ಕಾಂಚನ ಅಂತ. ಇವಾಗ ಅವಳೆ ಹೇಳ್ಬಾರ್ದು. ನಾನು ಚೆನ್ನಾಗಿ ಕಾಣಲ್ಲ. ಇವಾಗ ಹೆಬ್ಬೆ ಫಾಲ್ಸ್ ಅಲ್ಲ ಮಚ್ಚ, ಬಿದ್ರೆ ಮುಗ್ಧ ಕನ್ನಡ ರೈತನ ಕಾಲಿನ ಕೆಸರು ಕನ್ನಡ, ಕೆಸರಿಂದ ತಿನ್ನೋ ಫಸಲು ಕನ್ನಡ. ಎದೆ ತಟ್ಕೊಂಡು ಹೇಳ್ತೀನಿ ನನ್ನ ಉಸಿರು ಕನ್ನಡ 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 ಕನ್ನಡ. ನಾನಿಂತ ನಿಲುವು ಕನ್ನಡ, ನಗೆದ್ದ ನಿಲುವು ಕನ್ನಡ, ನನ್ನ ಇಚ್ಛೆಯಂತೆ ನಲಿಗೆ ಮೇಲೆ ಕುಡಿ ಕುಣಿದಾಡೋ ಕನ್ನಡ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತೇನಂದರೆ ಎಲ್ಲ ಕೂರ್ಗೆ ಹೋಗ್ತಾ ಇದ್ದೀವಿ. ಮತ್ತೆ ಅಂದರೆ ಫಸ್ಟ್ ಟೈಮ್ ನಾನು ಹೋಗಿದ್ದೆ. ಕೇಳ್ತೀಯ ಸ್ವಲ್ಪ, ಅದಕ್ಕೆ ಇವಾಗೆಲ್ಲ ಬಾಯ್ಸ್ ಜೊತೆ ಹೋಗ್ತಾ ಇದ್ದೀವಿ. ನಮ್ಮ ಹುಡುಗ ಮೇಘರಾಜ್. ಅದಕ್ಕೆ ಮುಂಚೆ ಗರ್ಲ್ಸ್ ಜೊತೆ ಹೋಗಿದ್ದ. ಐ ಆಮ್ ಡ್ರಂಕ್. ತೋಷಿತ್, ನೀರ್ಗೆ ಟೈಟ್ ಔಟ್. ತನುಷ್, ಪೂರ್ಣ ಆ್ಯಂಡ್ ನಮ್ಮ ಗ್ರೂಪಿನ ಬಿಗ್ ಡ್ಯಾಡಿ ಸಾಬೀರ್ ಅಂತ. ಟೈಮ್ ಇವಾಗ 12:28. ಇವಾಗ ಎಲ್ಲಿ ಅಂದರೆ ರಾಮನಗರ್ ಹತ್ರ ಇದ್ದೀವಿ, ಹೋಗ್ತಾ ಇದ್ದೀವಿ. ಸೈಕ್ ಮಾಡ್ದ ಮಾಮ್, ಭಾರಿ ಸೈಕ್ ಮಾಡ್ದ. ಅಂದರೆ ಏನು ಗೊತ್ತಾ ಗೈಸ್, ಅಲ್ಲಿ ಮುಂದೆ ಜಾಗ ಎಲ್ಲ ಇದೆ, ನಮಗೋಸ್ಕರನೇ 8 ಸೀಟ್ ರಿಸರ್ವ್ ಆಗಿದೆ. ಬಟ್ ಈ ಥರ ಚೂಳು ಸ್ವಲ್ಪ ಹಂಗೆ ಎಲ್ಲ ಒಂದೇ ಕಡೆ ತಿಕ್ಕ ಊರ್ಬೇಕಂತೆ. ಫಸ್ಟ್ ಮೀಟ್ ಮಾಡಿಬಿಡೋದೆ. ಸೊ ಸಿಗೋಣ ಮತ್ತೆ ಬೆಳಗ್ಗೆ. ಇವಾಗ ಎಲ್ಲರಿಗೂ ಗುಡ್ ನೈಟ್ ಹೇಳ್ತಾ ಮಲ್ಕೊಳ್ಳೋಣ. ಇನ್ನೇನು 3 ಅವರ್ಸಲ್ಲಿ ನಾವು ಕೊಡಗು ರೀಚ್ ಆಗಿಬಿಡ್ತೀವಿ. ಸಿಗೋಣ. ಸೊ ಗೈಸ್ ಇವಾಗ ಮಡಿಕೇರಿ ರೀಚ್ ಅಲ್ಲ. ಸೊ ಗೈಸ್ ಇವಾಗ ಮಡಿಕೇರಿ ರೀಚ್ ಆಗಿದ್ದೀವಿ. ಟೈಮ್ ಬಂದುಬಿಟ್ಟು ಟೈಮ್ 4:15. ಅಣ್ಣ ಇವಾಗಿದ್ದ. ನಮ್ಮ ರೂಮ್ ಚೆಕ್-ಇನ್ ಬೆಳಗ್ಗೆ 8 ಗಂಟೆಗೆ. 4 ಚೆಕ್-ಇನ್ ಇರೋದು. 4 ಗಂಟೆವರೆಗೂ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಗೈಸ್. ಯಪ್ಪ ಹಂಗೆ ಒಂದು ಏನು ಗಾಡಿ ಹೊಡೆದ್ರಿ ಅಂತ. ಸೊ ಗೈಸ್ ಇವಾಗ ಟೈಮ್ ಬಂದುಬಿಟ್ಟು 6:20. ಎಲ್ಲ ನಾವು ನಮ್ಮ ವಿಲ್ಲಾ ಹತ್ರ ಹೋಗ್ತಾ ಇದ್ದೀವಿ. ಹೋಮ್ ಸ್ಟೇ ಹತ್ರ ಹೋಗ್ತಾ ಇದ್ದೀವಿ. ನಾವು ಮಡಿಕೇರಿಗೆ ಬಂದಿದ್ದು ಮಾರ್ನಿಂಗ್ 4:30ಗೆ. ಫ್ರಮ್ 4:30ಇಂದ ಇಲ್ಲೇ ಆಚೆ ಎಲ್ಲೋ ಆಯ್ಕೊಂಡು ತಿಂತಾ ಇದ್ವಿ. ಸಿಗೋಣ ವಿಲ್ಲಾದಲ್ಲಿ. ಇಲ್ಲೊಬ್ಬ ನಮ್ಮ ಸ್ನ್ಯಾಪ್ ಹಾಕ್ತವನೆ ಹುಡುಗ. ಎಲ್ಲ ಬಾಯ್ಸ್ ಇಲ್ಲಿ ಹೋಗ್ತವ್ರೆ. ಕಾಣ್ತಾ ಇದೆ, ವೆದರ್ ಚೆನ್ನಾಗಿದೆ. ಸ್ವಲ್ಪ ಚಳಿ ಇದೆ ಬೆಳಗ್ಗೆ, ಮಜಾ ಇದೆ ಗೈಸ್. ಆ್ಯಕ್ಚುಲಿ ಕರೆಕ್ಟ್ ವೆದರಲ್ಲಿ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀವಿ, ಏನಾಗೊತ್ತಿಲ್ಲ. ಸಿಗೋಣ ವಿಲ್ಲಾದಲ್ಲಿ, ಹೋಮ್ ಸ್ಟೇಯಲ್ಲಿ. ಫಸ್ಟು ಮಡಿಕೇರಿಲಿ ಒಂದು ವಾಟರ್ ಕ್ರಾಸಿಂಗ್ ಮಾಡ್ತಾಯಿದ್ದೀವಿ. ನೋಡಿ ಇಲ್ಲಿ ಇದು ವಾಟರ್ ಕ್ರಾಸಿಂಗ್ ಅಥವಾ ಡ್ರೈನೇಜ್ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿದೆ ನೋಡಿ, ಗ್ರೀನರಿ. ನಮ್ಮ ಶ್ರೀಹರಿ ತುಂಬ ಪ್ಯೂರಾಗಿದೆ. ಈ ಕಡೆ ಸೈಡ್ ವೆದರ್ ಎಲ್ಲ ಏನಕ್ಕೆ ಚೆನ್ನಾಗಿರುತ್ತೆ ಅಂದರೆ ನೋಡಿ, ಇಲ್ಲೆಲ್ಲ ಪಾಚಿ ಕಟ್ಕೊಂಡಿದೆ, ಆಲ್ಗೆ ನೋಡಿ. ಫುಲ್ಲು ಗೇಟ್ ಮೇಲೆ ಕುತ್ಕೊಂಡ್ಬಿಟ್ಟಿದೆ ಎಲ್ಲ. ನಮ್ಮ ಲೋಹಿತ್ ಇಲ್ಲೇನೋ ಮಾಡ್ತವನೆ. ಅದು ಬಿಟ್ಟರೆ ನೋಡಿ ಇಲ್ಲೆಲ್ಲ ಎಷ್ಟು ಪೀಸ್ ಆಗಿದೆ, ಚೆನ್ನಾಗಿದೆ. ಇನ್ನೊಂದೇನು ಗೊತ್ತಾ, ನೋಡಿ ಇಲ್ಲಿ ಮನೆ ಮೇಲ್ಗಡೆ ಎಲ್ಲ ಫುಲ್ಲು ಏನು ಕ್ಯಾಮ್ರಾಮನ್ ಇಲ್ಲೊಬ್ಬ ನನ್ನ ಜೊತೆಗೆ, ನಾನೊಬ್ಬ ಕ್ಯಾಮ್ರಾಮನ್. ಇಲ್ಲ ನಾನು ಬ್ಲಾಗರ್, ಇವನು ಎಡಿಟರ್. ನನ್ನ ಜೊತೆಗೆ ಗೈಸ್ ನಮ್ದು ಯಾವುದೋ ಹೋಮ್ ಸ್ಟೇ ಅದೋ ಒಳ್ಳೆ. ಈ ಕರ್ವ ಫಿಲಮ್ ನೋಡಿದ್ದೀರಾ? ಎಲ್ಲ ನೋಡಿದ್ದೀರಾ ಮಚ್ಚ ಕರ್ವ ಫಿಲಮು? ಗೈಸ್ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಕರ್ವ ಫಿಲಮಲ್ಲಿ ರಾಜ ಬಂಗ್ಲೆ ಅಂತ ಒಂದಿದೆ. ಆ ರಾಜ ಬಂಗ್ಲೆದು ಸೇಮ್ ವಿಲ್ಲ ಇದೇ ಥರ ಇರೋದು ಮಚ್ಚ. ನೀನು ಕರ್ವ ಫಿಲಮ್ ನೋಡಿದ್ಯಾ ಮಚ್ಚ? ನೋಡಿದ್ದೀನಿ. ಅಲ್ಲಿ ಮೇಲ್ಗಡೆ ಕಾಣ್ತಾ ಇರೋದು ಸೇಮ್ ಹಂಗೆ ಇಲ್ವಾ? ನೋಡಿ ಗೈಸ್, ಅಲ್ಲ ಸ್ವಲ್ಪ ಅಲ್ಲಿ ಹತ್ರ ಹೋಗಿ ತೋರಿಸ್ತೀನಿ.
ಫುಲ್ ಹಂಗೆ ಆ ಕರ್ವಾ ಫಿಲಮಲ್ಲಿ ರಾಜ ಬಂಗ್ಲೆ ಯಾವ ಥರ ಬರುತ್ತೋ ಸೇಮ್ ಅದೇ ಥರ ಇರೋದು ಇಲ್ಲಿ. ಅದು ಆಮೇಲೆ ಇದು ವಿಕ್ರಾಂತರೋಣ ಅಲ್ಲಿ ಬಂಗ್ಲೆ ಬರುತ್ತಲ್ಲ ಅದು ಹಂಗೆ ಚೆನ್ನಾಗಿದೆ. ಆ ಥರ ಜಾಗದಲ್ಲಿ ಆ್ಯಕ್ಚುಲಿ ಬದುಕಬೇಕು ನಾವು. ಅದಕ್ಕೆ ಆಗಾಗ ಟ್ರಿಪ್ ಬರೋದೇನಕ್ಕೆ ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ. ನೋಡಿ ಇಲ್ಲಿ ಸ್ಕೂಲಾ ಇದು? ಏನೋ ಒಂದು ಮನೆ ಅಂದ್ಕೊಂತೀನಿ. ಇದು ಫುಲ್ಲು ಮನೆ ಮೇಲ್ಗಡೆ ಎಲ್ಲ ಇದು ಕೂತ್ಬಿಟ್ಟಿದೆ, ಗಿಡ ಬೆಳೆದ್ಬಿಟ್ಟಿದೆ ಮನೆ ಮೇಲ್ಗಡೆ ಎಲ್ಲ. ಆ್ಯಂಡ್ ನಾನು ಹೇಳ್ತಾ ಇದ್ದೆ ಗೊತ್ತಾ, ರಾಜ್ ಬಂಗ್ಲೆ ಥರ ಕಾಣ್ತಾ ಇದೆ ಅಂತ ಮನೆ ಇದೆ ನೋಡ್ರಿ. ಈ ಮನೆ ಕೊಡಬೇಕಾಗಿತ್ತು ನಾವು ನಮಗೆ. ಬಂಗ್ಲೆ ಇದ್ದಂಗಿದೆ. ಎಲ್ಲೋ ಹೋದ್ರು ಇವರು? ಹಾಂ ನೋಡಿ ಈ ಮನೆ ಓನರ್ ಓಮ್ನಿ ಕಾರ್ ಹಿಡ್ಕೊಂಡವ್ರೆ. ಮಜಾ ಇಲ್ಲಿ ನೋಡಿ ಗೈಸ್, ಫುಲ್ಲು ಹಿಂಗಿದೆ ಮನೆ. ಇಲ್ಲಿ ಮಸ್ತಾಗಿದೆ ಮನೆ ಮಾತ್ರ. ಫುಲ್ಲು ಹಳೆ ಸ್ಟೈಲಲ್ಲಿ, ಹಳೆ ಕಾಲದ ಥರ. ಪೇಂಟ್ ಕೂಡ ಹೊಡ್ಸಿಲ್ಲ ಇನ್ನು, ದೇವ್ದ ಮನೆ ಥರ ಇದೆ. ಸೊ ಗೈಸ್, ನಾವು ಹೋಮ್ ಸ್ಟೇಗೆ ಲೊಕೇಶನ್ ಕಳಿಸಿದ್ರು. ಬಟ್ ಆ ಹೋಮ್ ಸ್ಟೇ ಲೊಕೇಶನ್ ನಮ್ಗೆ ಪ್ರಾಪರಾಗಿ ಗೊತ್ತಾಗ್ತಾ ಇಲ್ಲ ಎಲ್ಲಿದೆ ಅಂತ. ಅಲ್ಲೊಬ್ಬ ಅಣ್ಣ ಬರ್ತಾವನೆ. ಹಾಯ್ ಮಚ್ಚ, ಗುಡ್ ಮಾರ್ನಿಂಗ್. ಎಲ್ಲ ಹೋಮ್ ಸ್ಟೇ ಗೊತ್ತಿಲ್ಲ ಪಿ ಹುಡ್ತಾರೆ. ಮತ್ತು ನೀವು ಆ ಕಡೆಯಿಂದ ಬಂದ್ರಿ ತಾನೇ? ಹಾಂ, ಆ ಕಡೆ ಹೋಗಿ ಬಂದ್ವಿ. ಮತ್ತೆ ಇವಾಗ ಏನಕ್ಕೆ ಮತ್ತೆ ಆ ಕಡೆ? ಆದ್ಮೇಲೆ ಯಾವುದೋ ಒಂದು ಚೆನ್ನಾಗಿರೋ ರೂಮ್ ಮಾಡಿದೆ, ಮಸ್ತಾಗಿರಲ್ಲ. ಅಲ್ಲಿಂದ ಒಳ್ಳೆ ವ್ಯೂ ಕಾಣಿಸ್ತಿದ್ದು. ಅಣ್ಣ ಹೇಳ್ತಾವನೆ ನೆಕ್ಸ್ಟ್ ಟೈಮ್ ಯಾರಾದರೂ ಬಂದರೆ ಅಲ್ಲಿ ಮಾಡಿ. ಹಾಯ್ ಏಯ್ ಹಿಂಗೆ ಮಜಾ ಇರುತ್ತೆ. ಹೋಗೋಣ ಇವಾಗ. ಏನಂದೆ ಹೋಗೋಣ. ಇಲ್ಲ, ಹೋಮ್ ಸ್ಟೇ ಇಂದ ಆಚೆ ಬಂದಾದ ಮಜಾ ಗೊತ್ತಾ, ಆ ಡುಮ್ನಾಗ ಎತ್ಕೊಂಡ್ಬಿಡ್ತಿದ್ದೆ ಇವಾಗ. ಇವಾಗಷ್ಟೇ ಫುಲ್ ಹೋಮ್ ಸ್ಟೇಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆದಮೇಲೆ ಮುಗೀತು. ಎಲ್ಲ ಆಚೆ ಬರೋದೆ, ಗಾಡಿ ರೆಂಟ್ ಮಾಡೋದು, ಓಡ್ತಾ ಇರೋದಷ್ಟೇ. ಕೊಡ್ತಾರೆ, ಕೇಳಿ ಮಚ್ಚ ಎತ್ಕೊಂಡು ಹೋಗೋಣ. ಆ್ಯಂಡ್ ಸಿ, ದಿಸ್ ಈಸ್ ಅವರ್ ಹೋಮ್ ಸ್ಟೇ ಗೈಸ್. ಹೋಮ್ ಸ್ಟೇ ಅಂದರೆ ಮನೆಯೇ. ಸೊ ಹೋಮ್ ಸ್ಟೇಗೆ ಎಂಟ್ರಿ ಆಗ್ತಾ ಇದ್ದೀವಿ. ನನಗೂ ಗೊತ್ತಿಲ್ಲ ಗೈಸ್ ಹೆಂಗಿದೆ ಅಂತೇಳಿ. ತನುಷ್ ಒಬ್ಬನೇ ಅದೆಲ್ಲ ಮೇಂಟೈನ್ ಮಾಡೋದು. ಸೊ ಗೈಸ್, ಇದು ಹೋಮ್ ಸ್ಟೇ ಎಂಟ್ರಿ. ಇವಾಗ ಮನೆ ಒಳಗಡೆ ಎಂಟ್ರಿ ಆಗಿದ್ದೀವಿ. ಇವರು ನಮ್ಮ ಟ್ರಿಪ್ ಮ್ಯಾನೇಜರ್, ಆರ್ಗನೈಸರ್ ಎಲ್ಲ ಇವರೇ. ಅಚ್ಚಾ ಏನಾಯಿತು? ವೆಯ್ಟ್, ಇದು ಹಾಲ್ ಓಕೆನಾ ಇದೆಲ್ಲ? ಆ್ಯಂಡ್ ಇಲ್ಲೊಂದು ರೂಮ್ ಇದೆ. ಹಿಂಗೆ ಬಂದರೆ ಇಲ್ಲೊಂದು ರೂಮ್ ಇದೆ, 2 ರೂಮ್, 4 ರೂಮ್ ಗೈಸ್. ಟೋಟಲ್ 4 ರೂಮ್ ಇದೆ ಗೈಸ್. ನಾನು ಆ ರೂಮ್ನ ಆಯ್ಕೊತೀನಿ. ನೋ ಐ ವಾಂಟ್ ದಿಸ್ ರೂಮ್ ಬ್ರೋ. ಯಾರಿದೆ? ಬಿಕಾಸ್ ಟೇಬಲ್ ಎಲ್ಲ ಇದೆ, ಎಡಿಟ್ ಮಾಡೋಕ್ಕೆ ಬೇಕು ನನಗೆ. ಸೊ ಗೈಸ್, ಇದು ನನ್ನ ರೂಮ್ ಓಕೆನಾ? ಇದು ನನ್ನ ರೂಮ್. ಹಿಂಗಿದೆ. ಹಾಯ್. ಬಾಲ್ಕನಿ ಚೆನ್ನಾಗಿದೆ ಅಂತ ಬಂದರೆ ಇದು ಯಾವುದೋ ಚೌಟ್ರಿ ಥರ ಇದೆ ಬಾಲ್ಕನಿ. ಸೊ ಇದೆ ಗೈಸ್ ಬಾಲ್ಕನಿ. ಇದು ನಮ್ಮ ರೂಮ್ ಎಂಟ್ರಿ. ಸಾರಿ, ಬಾಲ್ಕನಿಯಿಂದ ಒಳಗಡೆ ಹೋಗ್ತಾ ಇರೋದು ಓಕೆನಾ ಇವಾಗ. ಆ್ಯಂಡ್ ಇಲ್ಲೊಂದು ರೂಮ್ ಇದೆ. ಸಾರಿ ಗೈಸ್, ಇದು ಕಿಚನ್. ದಿಸ್ ಈಸ್ ಕಿಚನ್. ಬಾಯ್ಸ್, ಕಿಚನ್ ಇದೆ. ಕುಕಿಂಗ್ ಮಾಡ್ಕೊಂಡು ಇದೆ ನೋಡಿ ನಮ್ಮದು. ಆಚೆ ಬಂದರೆ ಈ ಥರ ಇದೆ. ಫುಲ್ ಪೀಸ್ ಆಗಿದೆ ಗೈಸ್. ನಮ್ಮ ಹುಡುಗ ತುಂಬ ಕ್ಯೂಟಾಗಿ ಕಾಣ್ತವನೆ. ಇದು ಅವ್ರ ಹುಡುಗಿ ಗಿಫ್ಟ್ ಮಾಡಿರೋದು ಇದು. ಇವಾಗ ವೈಟ್ ಇತ್ತು ನಮ್ಮಮ್ಮ ಯಾವುದೋ ಒಂದು ಪಿಂಕ್ ಕಲರ್ ಶರ್ಟ್ ಜೊತೆ ಹಾಕ್ಬಿಟ್ಟವ್ರೆ, ಕಲರ್ ಹೋಗ್ಬಿಟ್ಟು ಪಿಂಕ್ ಕಲರ್. ಸೊ ಗೈಸ್, ಇವಾಗ ಗಾಡಿ ರೆಂಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಎಲ್ಲ ಸಿಗುವ ಅಲ್ಲಿ. ಬನ್ನಿ ಬಾಯ್ಸ್. ಬಂದ್ರ? ಸೊ ಗೈಸ್, ಇವಾಗ ನಾವು ಬಂದಿದ್ದೀವಿ ರೆಂಟಲ್ ಶಾಪ್ಗೆ.
ಇದ್ರ ಹೆಸರು ಟಾಪ್ ಗೇರ್ ಬೈಕ್ ರೆಂಟಲ್ಸ್ ಅಂತ. ಆಚೆ ಸ್ವಲ್ಪ ಹಂಗೆ ಮಳೆ ಬರ್ತಾ ಇದೆ, ಸ್ವಲ್ಪ ಹಂಗೆ ಮಳೆ ಬರ್ತಾ ಇದೆ. ಸೊ ಗೈಸ್ ಇವಾಗ ಫಸ್ಟ್ ಪೂರ್ಣ ಗಾಡಿ ಬಂದಿದೆ ಇವಾಗ. ಕಂಗ್ರಾಟ್ಸ್ ಮುಚ್ಚ, ಥ್ಯಾಂಕ್ ಯು ಮಾಮ್. ಹೊಸ ಗಾಡಿ ತೊಗೊಂಡವನೇ ಪೂರ್ಣ. ಫುಲ್ ರೈಡ್ಗಳು. ಸೊ ಗೈಸ್ ಹೊಸ ಗಾಡಿ ತೊಗೊಂಡಿದ್ದೀನಿ. ಪಾರ್ಟಿ ಈ ಬ್ಲಾಗ್ ಕ್ಲಿಕ್ ಆಯಿತು ಅಂದರೆ ಪಾರ್ಟಿ ಕೊಡಿಸ್ತೀನಿ ಅಷ್ಟೇ, ಇಲ್ಲ ತಲೆ ಕೆಡ್ಸ್ಕೊಂಬಿಡಿ ಪಾರ್ಟಿ ಬಗ್ಗೆ. ಗೈಸ್ ಇವಾಗ ಯಶಸ್ ಗಾಡಿ ಬಂದಿದೆ. ಇದೆ ಯಶಸ್ ಗಾಡಿ. ಯಶಸ್ ಹೊಸ ಗಾಡಿ ತೊಗೊಂಡಿದ್ದಾನೆ, ಅದಕ್ಕೆ ಕಂಗ್ರಾಟ್ಸ್ ಮಚ್ಚ. ಇನ್ನು ಸೊ ಗೈಸ್ ಇವಾಗ ಗಾಡಿ ಒಂದು ಎಕ್ಸ್ಚೇಂಜ್ ಆಗ್ತಾ ಇದೆ. ಬೇರೆ ಗಾಡಿ ಸೊ ಬೇರೆ ಗಾಡಿ ತೊಗೊತಾ ಇದ್ದಾನೆ, ಆ ಗಾಡಿ ಇಷ್ಟ ಆಗಿಲ್ಲ ಅಂತೇಳಿ. ಇದು ಹೊಸ ಗಾಡಿ ತನಿಷ್ಕು. ಸಿಗೋಣ, ಗಾಡಿ ಎಲ್ಲ ರೆಂಟ್ ಆಯಿತು. ಇನ್ನು ಹೊರಡದೆ ರೂಮಿಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಫಸ್ಟ್ ಪ್ಲೇಸ್. ಸಿಗು ಗೈಸ್, ಸಿಗುವ. ಸರ್ ಒಂದು ಸೆಲ್ಫಿ ಸರ್. ಸೊ ಗೈಸ್ ನಾವು ಇವಾಗ ಟಿಫನ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಟಿಫನ್ ಆದಮೇಲೆ ಅಬೆ ಫಾಲ್ಸ್. ಸೊ ಗೈಸ್ ಇವಾಗ ಹೆಬೆ ಫಾಲ್ಸ್ ಅಲ್ಲ ಮಚ್ಚ, ಹೆಬೆ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಯಾರಿಗಿಲ್ಲಿ ಬಿದ್ದೆ ಹಂಗೆ ವ್ಲಾಗ್ ಮಾಡ್ಕೊಂಡು ಬಿದ್ದರೆ ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತಾ, ಈಗ ಹೊಡೆದೋಯ್ತು ಅಷ್ಟೇ. ನಮ್ಮ ಜೀವನ ಕಳೆದೋ ಜೀವನಕ್ಕೆ ಯಾವತ್ತೂ ಯೋಚನೆ ಮಾಡಬಾರ್ದು. ಸೊ ಗೈಸ್ ಥ್ಯಾಂಕ್ ಯು. ನಾನು ಚೆನ್ನಾಗಿ ಕಾಣಲ್ಲ. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಅಬ್ಬೆ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಫಸ್ಟು ಟಿಫನ್ ಮಾಡ್ಬೇಕು ಇವಾಗ. ಪಾಪ ಏನು ಗೊತ್ತಾಗಿದೆ ಪಾಪ ಹುಡುಗ ಇಷ್ಟೇ ಸ್ಟೆಪ್ಸ್ ಕಾಣ್ತಾ ಇದೆಯಲ್ಲ, ಸ್ಟೆಪ್ಸ್ ಮೇಲಿಂದ ಬಿದ್ದುಬಿಟ್ಟ. ಅಂದರೆ ಪಾಪ ಜಾರ್ ಬಿಡ್ತು ಅಷ್ಟೇ ಅವನಿಗೆ. ಅದಕ್ಕಿಂತ ಕ್ಯೂಟಾಗಿ ಕಾಣ್ತಾವನೆ ನೋಡಿ ನಾವು ಆ್ಯಪಲ್ಲಿ. ಇವನು ಇಲ್ಲೊಂದು ಸ್ವಲ್ಪ ನೋಡಿ ಕೈಯೆಲ್ಲ ರೆಡ್ ಆಗಿಬಿಟ್ಟಿದೆ. ಗ್ರೀನ್ ಆಪಲ್ ರೆಡ್ ಆಪಲ್ ಆಗಿದೆ. ರೇಸ್ ಟು ರೀಸ್ ನೋಡ್ಬಿಟ್ಟು ಅಪ್ಪ ಹೀರೋ ಮ್ಯಾಕ್ಸ್ ಸ್ಟ್ರಾಪ್ ಅಂತ ಬಿದ್ದಿರೋದು ಸಾಲ್ದ. ನೀನು ಎಷ್ಟು ಹೇಳ್ಬಿಡು ನೀನು ಈ ಥರ ರೇಗಿಸ್ತ್ಯಾ. ಗೈಸ್ ಇವಾಗ ನಮ್ಮ ಮುಂದಿನ ನಿಲ್ದಾಣ ನಮ್ಮ ನಡಿಗೆ ಅಬ್ಬೆ ಫಾಲ್ಸ್ ಕಡೆಗೆ ನಡಿ. ಅಬ್ಬೆ ಫಾಲ್ಸ್ ಕಡೆ ಏನಾದ್ರು ಪೂರ್ಣಗೆ ಯಾರು ಆಯಿತು ಅಂದರೆ ಅದಕ್ಕೆಲ್ಲ ಸಾಬಿರೇ ಕಾರಣ. ಸಿಗೋಣ. ಸೊ ಗೈಸ್ ನಾವಿವಾಗ ಅಬ್ಬೆ ಫಾಲ್ಸಿಗೆ ಬಂದಿದ್ದೀವಿ. ಹಾಯ್ ಮೇಘರಾಜ್. ಬೀಳ್ತಲ್ಲಪ್ಪ. ಸೊ ಗೈಸ್ ಇವಾಗ ಅಬ್ಬೆ ಫಾಲ್ಸ್ ಎಂಟ್ರಿ. ನಮ್ಮ ಹಿರಿಯ ನಾಗರಿಕರು ಇವರೇ ನೋಡಿ, ನಮ್ಮ ಗೈಡು, ನಮ್ಮ ಕೋಚ್, ಎಲ್ಲ ಹೆಡ್ ಕೋಚ್ ಇವರೇ. ಇವರು ನಮ್ಮ ಕ್ಯಾಪ್ಟನ್ನು. 2 ಇಯರ್ಸ್ ಆದಮೇಲೆ ಅಂದರೆ ಕಾಲೇಜಿಗೆ ಜಾಯ್ನ್ ಆಗಿ 2 ಇಯರ್ಸ್ ಆದಮೇಲೆ ಫಸ್ಟ್ ಟ್ರಿಪ್ ಬಾಯ್ಸ್ ಜೊತೆ. ಅಂದರೆ ಮುಂಚೆ ರೈಡೆಲ್ಲ ಹೋಗಿದ್ವಿ, ಫಸ್ಟ್ ಟೈಮ್ ಬಾಯ್ಸ್ ಎಲ್ಲ ಟ್ರಿಪ್ ಹೋಗ್ತಾ ಇರೋದಲ್ಲ. ಆಲ್ರೆಡಿ ಬಂದಿದ್ದೀವಿ ಟ್ರಿಪ್ಗೆ. ನೋಡೋಣ, 3 ಡೇಸ್ ಎಂಜಾಯ್ ಮಾಡಬೇಕಷ್ಟೇ. ಏನಂತೀಯ ಮಚ್ಚ? ಅಷ್ಟೇ. ಎಂಜಾಯ್ ಅಂದರೆ ನಾವು ಅಂದರೆ ಎಂಜಾಯ್. ನನ್ನ ವ್ಲಾಗ್ನ ನೋಡ್ತಾ ಇರಿ ಆಗಾಗ. ಗೈಸ್ ಏನು ಗೊತ್ತಾ, ಎಲ್ಲ ಓಕೆ, ಬಟ್ ಸಾಬೀರ್ ಇಲ್ಲಿ ಏನು ಮಾಡ್ತಾವನೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಸಾಬೀರ್ ಬಾಯ್ ತೆಗ್ದವನು. ಹಾಂ, ಒಂದು ಮೇಲ್ ಇನ್ನೊಂದು ಫೀಮೇಲ್, ಅಂದರೆ ಯಾವ ಪ್ರಾಣಿ ಅಂತ ಗೊತ್ತಿಲ್ಲ ನನಗೆ. ಏನಂದರೆ ಅದು ಮೇಟಿಂಗ್ ಸೀಸನ್ ಇದು. ಅದು ಸೌಂಡ್ ಮಾಡಿದೆ ಹೆಂಗೆ ಇಮಾಮ್ ಎತ್ತಿನ ನಗ್ತಾನಲ್ಲ ಲೇ ನಿಜ ಗುರು. ಒಂದು ನಿಮಿಷ ತಡೆಯೋ, ಹೇಳು ಮಚ್ಚ. ಎಲ್ಲ ಮೇಟಿಂಗ್ ಸೀಸನ್ ಮಾಮ್. ಓಕೆ. ಈ ಸೌಂಡ್ ಮಾಡೋದು ಒಂದು ಹಾವು ಆಗಿರ್ಬೋದು. ಅದೇನಂದರೆ ಒಂಥರ ಫೀಮೇಲ್ ಅಟ್ರಾಕ್ಟ್ ಮಾಡೋದು. ಲೈಕ್ ನಾನು ಇಂಥ ಜಾಗದಲ್ಲಿ ಇದ್ದೀನಿ, ಇಲ್ಲ ಫೀಮೇಲೇ ಸೌಂಡ್ ಮಾಡ್ತಾ ಇರುತ್ತೆ, ನಾನು ಇಂಥ ಜಾಗದಲ್ಲಿ ಬಾ ಅಂತ. ಸೊ ಇಟ್ಸ್ ಜಸ್ಟ್ ಫುಲ್ ಮೇಟಿಂಗ್ ಸೀಸನ್. ಏನಾದರೂ ಟೆನ್ಷನ್ ತಂದರೆ ಹೋಗ್ತಾ ಇರ್ಬೋದು. ಯಾಕಂದರೆ ಮೇಟಿಂಗ್ ಸೀಸನ್ ಟೈಮಲ್ಲಿ ಇವೆಲ್ಲ ದಾರಿ ಕಡೆ ಬರಲ್ಲ ಹಾವುಗಳು, ಇಲ್ಲಾಂದರೆ ಬೇರೆ ಯಾವುದಾದ್ರು ಪ್ರಾಣಿ ಅಷ್ಟೇ. ಆ ಕಡೆ ಏಟ್ಗಳು ಹಾಕೊಂಡು ಆ ಕಡೆ ಇರ್ತವೆ ಪೀಸಾಗಿ. ಅರ್ಥ ಆಯ್ತಾ ಗೈಸ್ ಏನಕ್ಕೆ ಈ ಥರ ಸೌಂಡ್ ಮಾಡುತ್ತೆ ಪ್ರಾಣಿ ಅಂತೇಳಿ? ಏಟ್ಗಳು ಹಾಕೊಂಡು ಅಲ್ಲೆಲ್ಲ ಸೈಡಲ್ಲಿ ಇರೋದು ಅಷ್ಟೇ, ಅದು ರೋಡ್ಗೆಲ್ಲ ಬರಲ್ಲ ಅದು. ಸೊ ಗೈಸ್ ಇವಾಗ ಬಂದಿದ್ದೀವಿ. ದೂರದಿಂದ ಒಂಥರ ಚೆನ್ನಾಗಿ ಕಾಣ್ತಾ ಇದೆ. ಹತ್ರ ಹೋಗಿ ನೋಡುವ.
ಏನ್ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ. ಸಾಯೋಣ ಅಂತ ಅನ್ಕೊಂಡು ಅವ್ನಿಗೂ ಬದುಕಕ್ಕೆ ಆಸೆ ಹುಟ್ಟಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಮುಂಚೆ ಈ ಜಾಗಕ್ಕೆ ಬಿಡ್ತಾ ಇದ್ರು ಓಕೆನಾ? ಇಲ್ಲಿ ಅಂಗಡಿಗಳಿತ್ತು ಮುಂದೆ, ಏನೋ ಮುಂಚೆ ಇಲ್ಲಿ ಅಂಗಡಿಗಳಿತ್ತು. ಬಟ್ ಇವಾಗ ಏನಂದರೆ ಹೆವಿ ಮಳೆಯಿಂದ ಈ ಬ್ರಿಡ್ಜ್ ಕೂಡ ಒಡೆದೋಗ್ಬಿಟ್ಟಿದೆ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಫುಲ್ಲು ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಇಲ್ಲೇ ದೂರದಿಂದ ನೋಡಬೇಕಷ್ಟೆ. ಪ್ಲೇಸ್ ತುಂಬ ಚೆನ್ನಾಗಿದೆ, ವಾಟರ್ ಫ್ಲೋ ತುಂಬ ಚೆನ್ನಾಗಿದೆ ಈ ಸರಿ. ಮಾನ್ಸೂನ್ ಅಲ್ವಾ, ಮಾನ್ಸೂನ್ ಜಸ್ಟ್ ಆ್ಯಕ್ಚುಲಿ ಏನು ಗೊತ್ತಾ, ನಾವು ಕರೆಕ್ಟ್ ವೆದರಲ್ಲಿ ಬಂದಿದ್ದೀವಿ. 2 months ಬ್ಯಾಕ್ ತುಂಬ ವಾಟರ್ ಇತ್ತು, ಬಟ್ ಅಷ್ಟು ಯಾರನ್ನೂ ಬಿಡ್ತಾ ಇರಲಿಲ್ಲ. ಬಟ್ ಇವಾಗ ಪರ್ಫೆಕ್ಟ್ ವೆದರಲ್ಲಿ ಬಂದಿದ್ದೀವಿ ಅಂದ್ಕೊಂಡಿದ್ದೀವಿ. ಜೀವನದ ಥರ ನೀರು ಹರಿತಾ ಇದೆ. ಗೋ ವಿತ್ ದ ಫ್ಲೋ ಗೈಸ್, ಆಲ್ ಆಫ್ ದ ಡೇ ಮೋಟಿವೇಶನ್ ಕೊಟ್ಟ. ಸೊ ಗೈಸ್ ಇವಾಗ ಟೈಮ್ ಬಂದುಬಿಟ್ಟು 11:20. ಇಲ್ಲಿಗೆ ನಾವು ಹೋಗ್ಬೇಕಾಗಿದ್ದು ಫಸ್ಟ್ ಪ್ಲೇಸ್ ಮುಗ್ದೋಗಿದೆ. ಇನ್ನು ಪಾಪ ನಮ್ಮ ಪೂರ್ಣಗೆ ತುಂಬ ಹೊಟ್ಟೆ ಹಸಿತಾ ಇದೆ. ಅದಕ್ಕೆ ಇವಾಗ ಟಿಫನ್ ಎಲ್ಲಾದರೂ ಟಿಫನ್ಗೆ ನಿಲ್ಲಿಸ್ಬೇಕು. ಮ್ಯಾನೇಜರ್ ಫುಲ್ ಬಿಸಿ ಇದೆ. ಮ್ಯಾನೇಜರ್ ಇಗ್ನೋರ್ ಮಾಡಿಬಿಟ್ರು ನಮ್ಮನ್ನ. ಇವಾಗ ತಿರುಗ್ತದೇನಲ್ವ 2 ಸೆಕೆಂಡ್ ಆದಮೇಲೆ. ಬನ್ನಿ ಕೇಳೋಣ ಅವ್ರ ಹತ್ರ. ಸರ್ ಟಿಫನ್ ಎಲ್ಲಿ ನೆಕ್ಸ್ಟ್? ಹೋಗೋಣ ಬನ್ನಿ, ತೊಗೊಳ್ಳಿ ನೀವು ಫೋನ್. ಮೇಲೆ ಮೇಲೆ ಎಲ್ಲಿ ಇದು? ಬರ್ಬೇಕಾದ್ರೆ ವ್ಯೂ ಪಾಯಿಂಟ್ ನೋಡಿಕೊಂಡು ಹಾಂ ವಾಪಸ್ ಹೋಗಿ ತಾಜಾ ಸೀಟು ಸಾಯಂಕಾಲ ಸಂಜೆಗೆ ಹೋಗೋಣ. ಮತ್ತು ಇವಾಗ ಫನ್ ಫೋರ್ಟ್ ಅಲ್ಲೇ ನಮ್ಮ ಸ್ಟೇ ಬಗ್ಗೆ. ಸೊ ಗೈಸ್ ಇವಾಗ ಅಬ್ಬೆ ಫಾಲ್ಸ್ ಮುಗ್ದಿದೆ. ನಮ್ಮ ಬಾಯ್ಸ್ ಎಲ್ಲ ಹಂಗೆ ಫುಲ್ಲು ಡೆತ್ ಆಗಿಬಿಟ್ಟವ್ರೆ. ಏನ ಏನೋ ಮನೆ ಮಾಡ್ಕೊಂಡ್ಬಿಟ್ಟು ಮನೆಗೆ ಹೋಗಿ ಏನು ಮಾಡ್ತಾನೆ? ಹಾಂ 3 days ಇವಾಗ ನಮ್ಮದೇ ಅಲ್ವಾ ಮನೆ, ಅದಕ್ಕೆ ಸಿಗೋಣ ಬನ್ನಿ ನೆಕ್ಸ್ಟು ಟಿಫನಲ್ಲಿ. ಸೊ ಗೈಸ್ ಇವಾಗ ಟಿಫನ್ಗೆ ಅಂತ ಬಂದಿದ್ದೀವಿ. ಡೈರೆಕ್ಟ್ ಊಟಕ್ಕೆ ಸ್ಟಾಪ್ ಮಾಡಿದ್ದೀವಿ. ಆ್ಯಂಡ್ ಗೈಸ್ ಇವಾಗ ನಾನ್ ವೆಜ್ ತೊಗೊಳ್ಳೋಣ ಅಂತ. ಇನ್ನೊಂದಿಬ್ಬರು ಇದ್ದಾರೆ ವೆಜ್ ನನ್ನ ಮಕ್ಕಳು, ಅಂದರೆ ಅವರು ನಾನ್ ವೆಜ್, ಬಟ್ ಇವರಿಬ್ಬರು ವೆಜ್ಜು. ಇನ್ನು ಮಿಕ್ಕಿದ 6 members ಫುಲ್ ನಾನ್ ವೆಜ್. ಏನಕ್ಕೆ ಅಂದರೆ ಅವರಿಬ್ಬರು ಶ್ರಾವಣ ಫಾಲೋ ಮಾಡ್ತಾ ಇದ್ದಾರೆ, ನಾವೆಲ್ಲ ಮಾಡಲ್ಲ. ಅಂದರೆ ನಮಗೂ ಐತೆ, ಬಟ್ ಅದು ಬರೀ ಬೆಂಗಳೂರು ಆಚೆ ನಾವೆಲ್ಲ ತಿಂತೀವಿ. ಇವಾಗ ಕೂರ್ಗಿಗೆ ಬಂದಾದಮೇಲೆ ಕೂರ್ಗಲ್ಲಿ ಅದರದ್ದೇ ಆಗಿರೋ ಸ್ಪೆಷಲ್ ಫುಡ್ ಇರುತ್ತೆ ನಾನ್ ವೆಜ್. ಅದನ್ನು ಟ್ರೈ ಮಾಡಬೇಕೇನಂತೆ ಮಚ್ಚ? ಅಷ್ಟೇ. ಅದನ್ನೆಲ್ಲ ಟ್ರೈ ಮಾಡ್ದಲೇ ಹೋಗ್ಬಿಟ್ರೆ ನಮ್ಮಮ್ಮ ಬೈದ್ಬಿಡ್ತಾರೆ ನನಗೆ. ಕೂರ್ಗಿಗೆ ಬರ್ತೀವಿ, ತಿಂದ್ಬಿಟ್ಟು ಹೋಗ್ತಾ ಇರ್ಬೇಕು ಈಸಾಗಿ. ಅಷ್ಟೇ, ತಿಂತಾ ಇರ್ಬೇಕು, ಹೋಗ್ತಾ ಇರ್ಬೇಕು ಅಷ್ಟೇ. ಬನ್ನಿ ಇವಾಗ ಆರ್ಡರ್ ಮಾಡ್ತೀವಿ, ಏನೇನು ಬರುತ್ತೆ ಅಂತ ತೋರಿಸ್ತೀನಿ. ಚಿಕನ್ ಫ್ರೈಯಾ? ಹೋಟ್ಲಲ್ಲಿ ಮಶ್ರೂಮ್ ಫ್ರೈಡ್ ರೈಸು, ಪನ್ನೀರ್ ಬಿರಿಯಾನಿ, ಚಿಕನ್ ಟಿಕ್ಕಾ, ಏನೇನು ಬೇಕು ಹೇಳಿ ಎಲ್ಲ ಇದೆ. ಮಾಮೂಲು ಅದು ಹೆಂಗೆ ತೋರಿಸ್ತಾ ಇರೋದು? ಮಶ್ರೂಮ್ ಬಿರಿಯಾನಿ, ಚಿಕನ್ ಟಿಕ್ಕಾ, ಇದು ಅದು ಅಂದ್ಕೊಂಡು ಏನು ಬೇಕು ಶಾ ನಿಮಗೆ? ನಂಗೆ ಚಾರ್ಮಿ ಬೇಕು. ಸೊ ಗೈಸ್ ದಿಸ್ ಈಸ್ ಕೂರ್ಗ್ ಸ್ಟೈಲ್ ಚಿಕನ್. ಓಕೆ ಮಚ್ಚಾ ಹೆಂಗಿದೆ? 5. ಇಟ್ ಈಸ್ ನೈಸ್. ಪೆಪ್ಪರ್ ಡ್ರೈ ಚೆನ್ನಾಗಿದೆ ಗೈಸ್. ಹಾಂ ತಿನ್ಬೋದು. ಸೊ ಗೈಸ್ ಟಿಫನ್ ಮತ್ತು ಊಟ ಆಯಿತು. ನಾನು ನಾನ್ ವೆಜ್ಜು, ಇವನು ವೆಜ್. ನಾನ್ ವೆಜ್ ಹೆಂಗಿತ್ತು? ಚೆನ್ನಾಗಿದೆ. ನಾನ್ ವೆಜ್ ಓಕೆ, ಇಟ್ ವಾಸ್ ಗುಡ್, ಬಟ್ ಓಕೆ. ಆ್ಯಂಡ್ ಬಿಲ್ ನೋಡಿಬಿಟ್ಟು ನಾನೇನು ನಾನು ಸ್ವಲ್ಪ ಕಂಗಾಲಾಗ್ಬಿಟ್ಟೆ. ಬಿಕಾಸ್ ಏನು ಈ ಲೆವೆಲ್ ವರ್ತೆಲ್ಲ ತುಂಬ ವರ್ತೇನೆ ಇರಲಿಲ್ಲ. ಅದಕ್ಕೆ ನಂಗೆ ಸ್ವಲ್ಪ ಕಂಗಾಲಾಗಿದ್ದು. ಏನಂದ್ಯಾ ಮಚ್ಚ? ಅಷ್ಟೇ. ಆ್ಯಂಡ್ ಬಿರಿಯಾನಿ ವಾಸ್ ನಾಟ್ ಗುಡ್. ನಾನು ಲೈಫಲ್ಲಿ ತಿಂದಿರೋದ್ರಲ್ಲೇ ಒಂಥರ ಡಬ್ಬಾ ಬಿರಿಯಾನಿ ಅಂದರೆ ಇದೆ. ಏನಂದ್ಯಾ ಮಚ್ಚ? ಲೈಫಲ್ಲಿ ತಿಂದಿರೋದ್ರಲ್ಲೇ ಡಬ್ಬಾ ಬಿರಿಯಾನಿ ಅಂದರೆ ಇದೆ ಅಲ್ಲ? ಇಲ್ಲ ನಾವು ಸಾರಿ ನಾವು ಲಾಸ್ಟ್ ರೈಡಲ್ಲಿ ಹೋದಾಗ ಒಂದ್ಸಲ ಕೊಡೈಕೆನಲ್ಲಿ ಹೋದಾಗ ಒಂದ್ಸಲ ಇದೇ ಥರ ಬಿರಿಯಾನಿ ತಿಂದಿದ್ವಿ. ಆ್ಯಂಡ್ ಇನ್ನೊಂದ್ಸಲ ದರ್ಶನ್ ಮನೇಲಿ ಒಂದ್ಸಲ ಆ ಬಿರಿಯಾನಿ ಇನ್ನೊಂದು ಬೇರೆ ಲೆವೆಲ್ ಇತ್ತು. ಓಕೆ ಇಟ್ ವಾಸ್ ಗುಡ್.
ಏನೋ ಹೊಟ್ಟೆಗೆ ಸ್ವಲ್ಪ ಹೋಗಿದೆ. ಹೊಟ್ಟೆಪಾಡಾಗಿದೆ. ಈಗ ನೆಕ್ಸ್ಟ್ ಕಾರ್ಯಕ್ರಮಗಳು ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿಗೆ ಸಾಕು. ಹೆಂಗಿದ್ರು ಸ್ವಲ್ಪ ಊಟ ಹೊಟ್ಟೆ ತುಂಬಿದೆಯಲ್ಲ ಅದಕ್ಕೆ. ಸೊ ಗೈಸ್, ಇವಾಗ ನಾವು ಏನಕ್ಕೆ ಇದೇ ಹೋಟೆಲಿಗೆ ಬಂದಿದ್ದು ಅಂದರೆ ನಮ್ಮ ನೆಕ್ಸ್ಟ್ ಲೊಕೇಶನ್ ಈ ಫೋರ್ಟ್, ಓಕೆನಾ? ಈ ಫೋರ್ಟ್ ಅದಕ್ಕೋಸ್ಕರ ಊಟ ಮಾಡ್ಕೊಂಡು ಡೈರೆಕ್ಟ್ ಫೋರ್ಟಿಗೆ ಹೋಗೋಣ ಅಂತೇಳಿ ಬಂದಿದ್ದು. ಬಟ್ ಊಟ ವಾಸ್ ಹೆಂಗಿತ್ತು ಮಚ್ಚ ಊಟ? ನೋ ಕಮೆಂಟ್ಸ್. ಕೂರ್ಗ್ದು ಏನೋ ಸ್ಪೆಷಲ್ ಚಿಕನ್ ಕರೀತು, ಅದೊಂದು ಚೆನ್ನಾಗಿತ್ತು. ಅದು ಬಿಟ್ಟರೆ ಏನು ಚೆನ್ನಾಗಿತ್ತು? ಹಾಂ, ಅದೇ ಅದೊಂದು ಚಿಕನ್ ಮಾತ್ರ ಚೆನ್ನಾಗಿತ್ತು. ಸೊ ಗೈಸ್, ಇದು ಫೋರ್ಟೋ ಅಥವಾ ಹೋಮ್ ಸ್ಟೇನೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಗೈಡ್ ಹೆಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೋ ಆ ರೂಟಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೇ. ಬಯಸ್ಕೋಬೇಕು. ಬಂದ್ರಪ್ಪ ಯಾರೋ, ಯಾವುದೋ ಆಟೋ ಬೇರೆ ಬರ್ತಾ ಇದೆ. ತಡೋಗ್ಬಿಡಪ್ಪ. ಆಟೋದವ್ರು ಹೇಳಿದ್ದಾರೆ ಇವಾಗ ಇದು ಫೋರ್ಟ್ ಅಂತ ಫಿಕ್ಸ್ ಆಯ್ತು. ಇವಾಗ ಫಿಕ್ಸ್ ಆಯಿತು, ಮಡಿಕೇರಿ ಫೋರ್ಟ್. ನೋಡೋಣ ಬನ್ನಿ ಫೋರ್ಟ್ ಒಳಗಡೆ ಹೇಗಿದೆ. ಇದ್ರ ಬಗ್ಗೆ ನಂಗೆ ತಲೆ ಬಿಡೋನೋ ಗೊತ್ತಿಲ್ಲ. ಹಾಂ, ಯಾರು ಬಂದಿದ್ದಾರೆ ಹಾಳಿರೋರಪ್ಪ. ಏನು ಮೇಘರಾಜ್ ಹಿಂಗೆ ಫುಲ್ ಜೋರಾಗಿ ಹಾಳಿರೋರು. ಇದ್ರ ಬಗ್ಗೆ ನಂಗೇನು ಗೊತ್ತಿಲ್ಲ. ನೋಡೋಣ ವಾಪಸ್ ಏನಕ್ಕೆ ಬರ್ತಿರೋದು? ಏನಕ್ಕೆ ಬಂದ್ವಿ ಅಂತ. ಅದೇ ಅಂದರೆ ಯುದ್ಧ ಮಾಡಾಗಿ ವಾಪಸ್ ಬರ್ತಾ ಯುದ್ಧ ಮಾಡಕ್ ಹೋಗಿದ್ದು. ಯುದ್ಧ ಮಾಡಕ್ ಹೋಗಿದ್ರು. ಬಟ್ ಬಂದು ಹಾಳು ಮಾಡ್ಬಿಟ್ರಿ. ಅಷ್ಟೇ. ಮಚ್ಚ ಸುಜನ್ ಗಣಪತಿ, ಸುಜನ್ ಮಚ್ಚ ಗಣಪತಿ ಇದೆ, ಬಾ ಮಚ್ಚ ಇಲ್ಲಿ ಒಳಗಡೆ ನೋಡಿಲಿ. ಯಾವುದು ಕೂಡಿಸಿದ್ದಾರೆ? ವಾ, ಎಲ್ಲ ಮುರಿದೋಗಿರೋ ಪೀಸು. ಅಂದರೆ ಲಾಸ್ಟ್ ಇಯರ್ದು ಅನ್ಕೊತೀನಿ ಇದು. ಇದು ಹೆಂಗೆ ಮುರಿದೋಗೈತೆ ನೋಡಿದ್ದು? ಅದೇ ಲಾಸ್ಟ್ ಇಯರ್ದು, ಹಂಗೆ ಬಿಸಾಕ್ಬಿಟ್ಟವ್ರು ಅಷ್ಟೇ. ಹಿಂಗೆ ಇದೆ ಗೈಸ್. ಇದು ಯಾವುದೋ ಗುಹೆ, ಅಂದರೆ ಲೈಕ್ ಇವಾಗ ಫೋರ್ಟ್ ಒಳಗಡೆ ಎಲ್ಲ ಇರುತ್ತೆ ಅಲ್ಲ, ಆ ಥರ. ಯಾವ ಥರ ಗೊತ್ತಾ? ಇವಾಗ ತೋರಿಸ್ತೀನಿ ನೋಡಿ. ಈ ಥರ ಆಚೆಗೆ ಬಂದರೆ ಹಿಂಗೆ ಇರುತ್ತೆ ಅಲ್ವಾ, ಹಿಂಗೆ ಇದೆ. ಈಗ ನಮ್ಮ ಬಾಯ್ಸ್ ಎಲ್ಲ ಫೋರ್ಟ್ ಒಳಗಡೆ ಎಂಟ್ರಿ. ಗೈಸ್, ಇದೆ ನೋಡಿ ಫೋರ್ಟು. ಇಲ್ಲೆಲ್ಲ ಯುದ್ಧ ನಡೀತಿತ್ತು ಅಂತೆ, ನಂಗಂತೂ ಗೊತ್ತಿಲ್ಲ. ನಮ್ಮ ಗೈಡ್ ಹೇಳಿದರು ಹಿಂಗೆ ಯುದ್ಧ ನಡೀತಿತ್ತು ಅಂತ. ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳು 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 ಸುಳ್ಳು. ಗಿಡಗಳನ್ನ ಹಾಳು ಮಾಡಿಬಿಡಿ ಅಷ್ಟೇ. ಹಾಂ ಸುಜನ್, ಯಶಸ್, ನಾನು ಬ್ಲಾಗರು ಬರ್ರೋ. ಹಾಂ ಗೈಸ್, ಇದು ಯಾವುದೋ ಮನೆ ಒಳಗಡೆ ಬಂದ್ವಿ ಇವಾಗ. ಸೊ ಗೈಸ್, ಇವಾಗ ಬಂದಿರೋ ಸುದ್ದಿಯ ಪ್ರಕಾರ ಇದು 300 ವರ್ಷದ ಹಳೇದಂತೆ. ಆ್ಯಂಡ್ ಇದನ್ನು ಫಸ್ಟು ಆಳ್ತಾ ಇದ್ದಿದ್ದು ಮುತ್ತುರಾಜ್ ಅಂತ. ಯಾರು ಹೇಳು ಮಚ್ಚ? ಲಂಗ ಹೋದ್ರಾಯ್ತು. ಹಾಂ ಗೈಸ್, ಇದು 300 ವರ್ಷ ಹಳೇದು ಪ್ಯಾಲೇಸ್ ಇದು. ಅಂದರೆ ರಾಜರು ಎಲ್ಲ ಇದ್ದಿದ್ದು ರೂಮು, ರಾಜರು ಇದ್ದಿದ್ದು ಮನೆ ಇದೆ. ಆಯುಷ್ಗೆ ವಿಡಿಯೋ 1K ಲೈಕ್ಸ್ ಹೋದರೆ ನಾನು ಆಯುಷ್ಗೆ ಟ್ರೀಟ್ ಕೊಡಿಸ್ತೀನಿ. ಅದು ಹೋಗಲ್ಲ, ನಂಗೆ ಕೊಡ್ಸಲ್ಲ, ನಂಗೆ ಗೊತ್ತು. ಬಟ್ ಇದಕ್ಕೆ ಕಂಪೇರ್ ಮಾಡಿದರೆ ಈ ಟೈಲ್ಸ್ ಚೆನ್ನಾಗಿದೆ. ಏನಂತೀರಾ ಗೈಡ್? ಹಾಂ, ಇದ್ಯಾವುದು ಒಳಗಡೆ ಮತ್ತೆ ಬಂದ್ವಿ. ಹಾಂ ಗೈಸ್, ಕೊಡವ ಸೋಲ್ಜರ್ಸ್, ಸೈನಿಕರು. ಅಂದರೆ 1861 ಈ ಥರ ಇದ್ದರು. ಇದು ಅದು ಹಂಗೆ ವಿತ್ ಆರ್ಮ್ಸ್ ಅಂದರೆ ಗನ್ನು. ಇದು ವಿತೌಟ್ ಆರ್ಮ್ಸ್, ಇದು ವಿತ್ ಆರ್ಮ್ಸ್. ಅಂದರೆ ಇದು ಏನಿದು ಮಚ್ಚ? ಗನ್ ಇದು. ಆ್ಯಂಡ್ ಇದು ಸೇಮ್. ಹಾಂ, ಇದು ನೋಡಿ. ಇವಾಗ ಏನು ನಾವು ಪ್ಯಾಲೇಸಲ್ಲಿ ಇದ್ದೀವಿ ಗೊತ್ತಾ, ಆಚೆಯಿಂದ ಈ ಥರ ಕಾಣುತ್ತೆ. ಆ್ಯಂಡ್ ಹಿಂಗೆ ಬಂದರೆ ಇದೆಲ್ಲ ಇವರು ನಮ್ಮ ಕಾಲೇಜಲ್ಲೆಲ್ಲ ಸೀಲ್ ಒತ್ತುತ್ತಾರೆ ಗೊತ್ತಾ, SJ. ಆ ಥರ ರಾಜರು ಮುಂಚೆ ಒತ್ತುತ್ತಿದ್ದ ಸೀಲ್ಸ್, ಲೈಕ್ ಸೀಲ್ ಯಾವುದೋ V ಅಂತ ಇದೆ.
ಆಮೇಲೆ ಇದೆಲ್ಲ ಹಿಂಗೆ ಚೆನ್ನಾಗಿದೆ. ಸೊ ಗೈಸ್ ಇದೆಲ್ಲ ನೋಡ್ರಿ, ರಾಜರು ಇದ್ದಿದ್ದು ರೂಮ್ ಇದೆಲ್ಲ. ಆ ರೂಮ್ನ ಇವಾಗ ಮ್ಯೂಸಿಯಂ ಮಾಡಿಬಿಟ್ಟಿದ್ದಾರೆ. ಫುಲ್ ಇದೆಲ್ಲ ಮ್ಯೂಸಿಯಂ ಇವಾಗ. ಅಂದರೆ ಯಾವ ಥರ ಇತ್ತು ಮುಂಚೆ, ಇವಾಗ ಯಾವ ಥರ ಇದೆ ಅಂತೆಲ್ಲ ನೋಡ್ಬೋದು ಇಲ್ಲಿಗೆ ಬಂದರೆ. ಒಂದ್ಸಲ ಬನ್ನಿ, ವಿಸಿಟ್ ಮಾಡಿ. ಮಡಿಕೇರಿ ಫೋರ್ಟ್ ಚೆನ್ನಾಗಿದೆ, ಕೊಡಗು ಡಿಸ್ಟಿಕ್. ಯಾ ಸಗದಾಗಿದೆ ಗೈಸ್ ಪ್ಲೇಸ್. ಆ್ಯಂಡ್ ಇಲ್ಲಿ ಯಾವುದೋ ಡೋರ್ ಲಾಕ್ ಮಾಡಿದ್ದಾರೆ, ಓಪನ್ ಮಾಡೋಣ. ಇದು ಲಾಕ್ ಮಾಡಿದ್ದಾರೆ ಇವಾಗ, ಓಪನ್ ಮಾಡಿ. ತುಂಬ ಸ್ಟ್ರಾಂಗ್ ಇದೆ ಇದು ಡೋರ್. ಅಂದರೆ ಎಳಿಬೋದು, ಬಟ್ ಆ ಕಡೆ ಸೈಡ್ ಏನಿದೆ ಅಂತ ಗೊತ್ತಿಲ್ಲ, ಅದಕ್ಕೆ ಸುಮ್ಮನೆ ಇರೋದು. ಇಲ್ಲಾಂದರೆ ಎಳ್ದುಬಿಡ್ಬೋದಾಗಿತ್ತು. ಏಯ್ ಸಾಂಗ್ ಆಫ್ ಮಾಡಪ್ಪಿ ಆಯ್ತಲೇ. ಅಲ್ಲ, ಸ್ಟೋರಿಗೆ ಸಾಂಗ್ ಹುಡುಕ್ತಾ ಇದ್ದ ಮೇಘರಾಜು. ಅಕ್ಕ ಓಡಿಸೇ ಬಿಟ್ರು ನಮ್ಮನ್ನ ಆಚೆ. ಹೋಗೋ ಆಚೆಲಿ ಅಂತ. Start 200 years back. This is the dragon I fought for. This is my dragon. So, ಹೆಂಗೆ ಮಾಡ್ತೀನಿ ನಾನು ಡ್ರಾಗನ್? While training, I was feeding and I got a shot in my heart and here. ಅಂತ ತೋರಿಸೋಕ್ಕಲ್ಲ, ಸರ್ಜರಿ ಆಗಿದೆ. ಅಂದರೆ ಅವನು ಇದು ಕಸ್ಟಮೈಸ್. ಆಯುಷ್. ಹಾಂ, ಆಯುಷ್ ಇಂಜಿನಿಯರ್. ಯಾ ನಾನೇ ಬಿಲ್ಡ್ ಮಾಡಿರೋ ಕಾರ್, ಅದಕ್ಕೆ ಅದು ಪಾಚಿ ಕಟ್ಬಿಟ್ಟಿದೆ ಕಾರು. ಕಾರ್ ಯಾವತ್ತಿದೆ ಎವರ್ ಗ್ರೀನ್, ಅದಕ್ಕೆ ಗ್ರೀನ್ ಕಲರ್. ಹೇಳ್ದ ಗುರು, ಮುಗಿಸ್ಬಿಟ್ಟ ಅಂತೂ ಲಾಸ್ಟಲ್ಲಿ. ಆ್ಯಕ್ಷನ್. ಸೊ ಹಾಯ್ ಗೈಸ್, ಮಡಿಕೇರಿ ಫೋರ್ಟ್ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಹಂಗೆ ಇವಾಗ ಎಲ್ಲ ಮುಗೀತು. ನಾವು ನೋಡಬೇಕಾಗಿದ್ದ 2 ಪ್ಲೇಸ್ ಎಲ್ಲ ಮುಗಿಸಿದ್ದೀವಿ. ಇದೇ ನೋಡಿ ಮಡಿಕೇರಿ ಫೋರ್ಟ್ನ ಎಂಟ್ರೆನ್ಸ್, ಮಹಾದ್ವಾರ. ಆ್ಯಂಡ್ ಇವಾಗ ಮತ್ತೆ ಎಲ್ಲ ರೂಮ್ ಕಡೆ ಪಯಣ. ರೂಮ್ಗೆ ಹೋಗಿ ಸ್ವಲ್ಪ ಹಂಗೆ ರೆಸ್ಟ್ ಮಾಡಬೇಕು, ಬಿಕಾಸ್ ಫುಲ್ ನೈಟೆಲ್ಲ ಜರ್ನಿ ಮಾಡಿರೋದ್ರಿಂದ ನಿದ್ದೆ ಇಲ್ಲ. ಆ್ಯಂಡ್ ಸೈನಿಂಗ್ ಆಫ್ ಕ್ಯಾಮ್ರಾಮ್ಯಾನ್ ಯಶಸ್ ಜೊತೆ ಆಯುಷ್. ಧನ್ಯವಾದಗಳು, ಸಿಗೋಣ, ಬಾಯ್ ಬಾಯ್.